Hello, welcome to my YouTube channel, guys. Today I am going to make a new video. तो चलिए शुरू करते हैं. ಕೈಯತ್ತೋ ಕರಿಯ ಲೋಡೆ ನಾಯಿ ಹೊಡೆದಂಗ್ ಹೊಡೆದಾಕ್ಬಿಡ್ತೀನಿ ಕೈಯತ್ತೋ. ಓ ನಮಸ್ಕಾರ ಕರಡಿ ಬೈ, ನಾನು ಏನು ನನ್ನ ಕರಡಿ ಸುಮ್ನೆ ಹಂಗೆ ಮರ್ತೋಡಿ ತಗೋ ಬಾದಾಮ್ ಸಾಕಾಗೈತೆ. ಸೊ ನಿಮ್ಗೆ ಗೊತ್ತು ನಾನು ಎಂತ ದೊಡ್ಡ ಟೂರಿಸ್ಟ್ ಗೈಡ್ ಅಂತ. ಹಿಂಗೆ ಕಾಡಲ್ಲಿ ಒಂದ್ಸರಿ ಟೂರ್ ಹೋಗ್ಬೇಕಾದ್ರೆ ಈ ಕರಡಿ ಸಿಮ್ಮ ನಾನು ನೇಂತಿಗೆ ಹಿಂಗ್ ಆಡ್ತಾವ್ರೆ ಅಂದ್ರೆ ಒಂದ್ಸಲ ಕಾಡಲ್ಲಿ ಜೇನ್ ಕಿತ್ತಾಕ್ ಹೋಗ್ಬೇಕಾದ್ರೆ ಮರ ಹತ್ಬಿಟ್ಟು ಮರ ಇಳಿಯಕ್ ಬರ್ದಿರ ಅದ್ರ ಕೆಡೆ ಬಿದ್ದು ತಲೆ ಏಟ್ ಮಾಡ್ಕೊಂಡು ಆಯ್ತಾಯ್ತು ಸುಮ್ನೆ ಮರ ಇಳಿಯಕ್ ಬರ್ದಿರ ತಲೆ ಏಟ್ ಮಾಡ್ಕೊಂಡು ಇವಾಗ ಜ್ಞಾಪಕ ಶಕ್ತಿ ಎಲ್ಲ ಹೋಗ್ಬಿಟ್ಟೈತಿ. ಕರಡಿ ಬೈ ಸ್ಟೋರಿ ಕೇಳಿ ಏನಿಸ್ತಂತ ಕೆಡೆ ಕಮೆಂಟ್ ಮಾಡಿ. ಇದೇನು ಇದು ಕಾಡ್ಬೇಕಾ? ಕಾಡ್ಬೇಕೇ ಇರ್ಬೇಕು ಮೋಸ್ಟ್ಲಿ ಇದು. ನಿಂಗ್ ಗೊತ್ತಿಲ್ವಾ ಇದೇನು ಅಂತ? ಬೆಕ್ತಿ ಇಷ್ಟೊಂದು ದೊಡ್ಡದಿರುತ್ತಾ? ಅಪ್ಪ ದೇವ್ರೆ ಇದೊಂದ್ಸತಿ ಕಾಪಾಡ್ಬಿಡಪ್ಪ. ಈ ಗೋಳಿ ಮಗ ನಾಯಿ ಹೆಂಗಿರುತ್ತೆ ಅಂತ ತೋರ್ಸ್ತೀನಿ ನಾನು. ಕಚ್ಚೋ ಉಚ್ನಾಯನೆ ಅಟ್ಟಾಡ್ಸ್ಕೊಂಡ್ ಕೊಚ್ಚೋ ನಾನು. ಪಕ್ಕದಲ್ಲೇ ಕುತ್ಕೊಂಡು ಮಿಯಾವನ ಬೆಕ್ಕು ನೀನು ಬಿಡ್ತೀನ. ಇವತ್ತು ಮತ್ತೆ ಮಾಡ್ತಾ ಇದೀವಿ ನಾಯಿಗಳ ನಾಮಕರಣ. ಅಪ್ಪ ಅಮ್ಮ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಮಗನೇ ಅಂದ್ರೆ ಕ್ರೋಮಲ್ಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಮುಖ ಹಾಕಿದೆ. ಚಿಕ್ಕ ವಿಷಯಕ್ಕೆ ಗಾಬರಿ ಆಗೋ ಗಾಬರಿ ಗಣೇಶ್. ಮುಖದಲ್ಲಿ ಮಾತಾಡೋ ಅಂದ್ರೆ ಮಾತಾಡೋತಿಲ್ಲ. ಡ್ರೀಮ್ ಅಲ್ಲೇ ಹುಚ್ಚೋ ಡ್ರೀಮ್ ಬಾಯ್ ದರ್ಶನ್. ಹೇಳ್ತಾನೆ ಮೆಸೇಜ್ ಮಾಡೋ ವೆರಿ ಟ್ಯಾಲೆಂಟೆಡ್ ಬಸ್ಕಟ್ ಬಸವರಾಜು. ತನಕನ್ ಬ್ಲೌಸು ಚಡ್ಡಿ ತಗೊಂಡು ರೀಲ್ಸ್ ಮಾಡೋ ರೀಲ್ಸ್ ರಾಜ ರಾಹು. ಐಟಮ್ ಡ್ಯಾನ್ಸ್ ನೋಡ್ತಾ ತಿಕ್ಕ ಡ್ಯಾನ್ಸ್ ಮಾಡೋ ಡ್ಯಾನ್ಸಿಂಗ್ ದಿನೇಶ್. ಅವನ ಅಕ್ಕನ ಒಂದು 90 ಹಾಕಿ ಇಲಿ ತರ ಇದ್ದವನ್ ಹುಲಿ ಆಗೋ 90 ನಿತಿನ್. ಅವನಜ್ಜಿ ತಪ್ಪು ಮಾಡಿದ್ರೆ ತಿಕ್ಕ ಕಚ್ಚೋ ಪೊಲೀಸ್ ಪುನೀತ್. ಸಂದಿಗೊಂದಿದ್ದಲ್ಲ ತಿಂದಿ ಹಂದಿ ತರ ಆಗಿರೋ ಹಂದಿ ಸಂದೀಪ. ಯಜ್ಜ ನನಗೆ ಇಟ್ಕೊಡೋ ಅಗ್ರೆಸ್ ಬಾಯಿ ಕೆಟ್ಟಾಗೈತಿ ಅಂತ ನಾನು ಇಟ್ಟ ಸಣ್ಣ ತಿದೀಯಪ್ಪ. ಅಗ್ರೆಸ್ ತಿನ್ಬಾರ್ದ ಯಜ್ಜ. ಅದನ್ನ ಯಾಕೆ ತಿನ್ಬಾರ್ದು ತಂಬಾರ ಸ್ವಲ್ಪ ತಿಂದಾರ ನೋಡ್ತೀನಿ ತಂಬರು. ಅದನ್ನ ಎದಕ್ ತಿನ್ಬಾರ್ದ ಅಂದ್ರೆ ಅಪ್ಪ ರಾತ್ರಿ ಮಕ್ಕಂದಾಗ ಮುಕ್ಳಿ ಕಡಿತೈತಿ ನೋಡಿ ಅಂದ. ಏ ಮುತ್ಯ ಕೊಡಗದ್ರ ಕೊಡು ಬಿಡಗದ್ರ ಬಿಡು ಇಂಥವಲ್ಲ ನಾಟಕ ಹೇಳ್ಬೇಡ ನನ್ ಮುಂದೆ. ಲೈ ಕೆಂಚ ಏನಡ ಇತ್ತೀಚಿಗೆ ಫುಲ್ ಸ್ಮಾರ್ಟ್ ಆಗಿದೆ ಅಂತ. ಅಯ್ಯೋ ನನ್ ಬಗ್ಗೆನೇ ಮಾತಾಡ್ತವ್ರ ಅನ್ಸುತ್ತೆ. ಲೈ ಕೆಂಚ ಲೈ ಲೈ ಅದಕ್ಕೆ ಕಂಡ ಹುಡುಗಿಯರ್ ಸಾಹಸ ಮಾಡ ಅದ ಹಂಗಲ್ಲಣ ಬೀದಿನೇ ಏನ್ಬಿಡ್ಲು ಹಂದಿ ಮುಂಡೆ. ಸ್ವಾಮಿ ಸೋಮವಾರ ಗುರುವಾರ ಇನ್ ಮುಂದೆ ಕುಡಿಯಲ್ಲ. ಕ್ಷಮೆ ಕೇಳ್ತೇನೆ ಬಿಟ್ಬಿಡು. ಕ್ಷಮೆ ಎಲ್ಲ ಬೇಡ. ಇನ್ ಮುಂದೆ ದುಡ್ದಿರೋ ಕಾಸ್ನ ನನ್ ಕೈಗೆ ಕೊಡ್ತೀನಿ ಅಂತ ಹೇಳಿ. ಆಯ್ತು ಕಣೆ ಕೊಡ್ತೀನಿ. ಸ್ನೇಹಿತರ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ದೆ ಮನೆಗೆ ಬರ್ತೀನಿ ಅಂತ ಹೇಳಿ. ಹೂ ಕಣೆ ತಲೆ ತಿರ್ದಂಗ್ ಆಗ್ತಿದೆ ಇನ್ಮೇಲೆ ಬರ್ತೀನಿ. ಕೊನೆಯದಾಗಿ ಇನ್ ಮುಂದೆ ಬಾರು ಎಣ್ಣೆ ಹೊಡೆಯಲ್ಲ ಅಂತ ಪ್ರಾಮಿಸ್ ಮಾಡಿ. ತಿಂಗಳ ಸಂಬಳ ಕೇಳೋ ಕೊಡ್ತೀನಿ. ಫ್ರೆಂಡ್ಸ್ ನ ಬಿಡುವನ್ನು ಬಿಡ್ತೀನಿ. ಆದ್ರೆ ಎಣ್ಣೆ ಮಾತ್ರ ಬಿಡಲ್ಲ, ಬಾರಿಗೆ ಮಾತ್ರ ಹೋಗೋದು ಬಿಡಲ್ಲ. ನಾವು ಬಾರಿ ಹೋದ್ರೇನೆ ಗ್ಯಾರಂಟಿ ದುಡ್ಡು ಬರೋದು. ಮದ್ಯ ಪ್ರಿಯರಿಗೆ ಜೈ ಅಂತ ಹೇಳು. ಬಲೋ ಓಟಿ ದಾಸಯ್ಯನಿಗೆ ಜೈ ಜೈ ಜೈ. ಕುಡುಕರಿಗೆ ಅವಮಾನ ಮಾಡಿದ ನಿಂಗೆ ತಗೋ ಶಿಕ್ಷೆ. ನಾ ಬಿದ್ದೆ. ಓಟಿ ರಮ್ಮು ಬಾರ್ ಸಪ್ಲೈರ್ ಕಿ ಜೈ. ಅಯ್ಯೋ ಕಾವ್ಯ ನನ್ ಬರಲ್ಲ ಅಂತ ಹೇಳ್ತಾ ಇದೀನಲ್ಲ. ಕಾವ್ಯ ಬಂದ್ಬಿಡು. ಕಾವ್ಯ ಕಾವ್ಯ ಬಾರೆ ಸೂಪರ್ ಡ್ಯಾಡಿ ಕರಿ ಡ್ಯಾಡಿ ಹಂಗೆ ಕರಿ ವಾಚ್ಯಪುರದುಲೆ. ಕಾವ್ಯ ಚಿನಿ ಬಂಗರಿ ಓಂ ಕಾವ್ಯಾಯ ನಮಃ ಲಚ್ಕ ಪಚ್ಕ ಸ್ವಾಹ. ಬಂದ್ಬಿಡು ಕಾವ್ಯ. ನನ್ ಬರಲ್ಲ ಹೋಗ್ರಿ. ನಿನ್ ಬಾಯಿ ಮುನ್ನಕ ಯಾಕೆ ಬರಲ್ಲ ನೀನು? ಅದ್ ನನ್ನ ಇಷ್ಟ. ನೀನ್ ನನ್ಗಿಷ್ಟ. ನಿನ್ ತಲೆ ಅದ್ರ ತುಂಬಾ ನೀನಿ ಸಾಯಿಸ್ಬಿಡ್ತೀನಿ. ನಿನ್ ಪ್ರೀತಿಲ್ ನಾನ್ ಬದುಕ್ತಾ ಇದ್ದೀನಿ ಕಾವ್ಯ ಬಾರೆ. ಗಮ್ ಗಮ್ ಅಂತದಿ ಯಾವ ಪೌಡ್ರು? ನಿಮ್ಮ ಚಿಕ್ಕ ಕೋಣೆ ಪೌಡ್ರು. ಯಾವ ಕೋಣೆ ತೋರಿಸ್ಬರಮಿ. ಮೇಡಮ್ ಏನ್ ಕೊಡ್ಲಿ ನಿಮ್ಗೆ? ನಂಗೆ ಒಂದ್ ಗ್ಲಾಸ್ ಡೈಹೈಡ್ರೋಜನ್ ಮೊನಾಕ್ಸೈಡ್ ಕೊಡಿ. ಮೇಡಮ್ ಕೆಮಿಕಲ್ ಅಂಗಡಿ ಅಲ್ಲ ರೆಸ್ಟೋರೆಂಟ್ ಇದು. ನೀರ್ ಕೊಡೋ ಒಂದ್ ಗ್ಲಾಸ್ ಒಳಗೆ. ನನ್ ಮಕ್ಳಿಗೆ ಅಷ್ಟೇ ಗೊತ್ತಾಗಲ್ಲ. ನೀನು ತಿನ್ನಕ್ಕೆ ಅಂತ ಹೇಳಲ್ವಾ? ನಾನ್ ಪ್ಲೇಟ್ ಪಾಸ್ತಾ ತಗೊಂತೀನಿ. ನಂಗೂ ಅದೇ ಸೇಮ್ ತಂದ್ಬಿಡ್ರಿ. ವೇಟರ್ ಮ್ಯಾಮ್ ಇಲ್ಲ ಸೋಡಿಯಂ ಕ್ಲೋರೈಡ್ ಜಾಸ್ತಿ ಆಗ್ಬಿಡೈತೆ.
ಏನು ನಮ್ಮ ಊಟದಲ್ಲಿ ಸೋಡಿಯಂ ಕ್ಲೋರೈಡ್ ಆಗೈತಾ ಪಕ್ಕ ಎದುರುಗಡೆ ಹೊಟ್ಲೋರ್ದೆ ಕೈ ಓಡಾಗಿರುತ್ತೆ ಎಲ್ಲರೂ ಕೇಳಿಸ್ಕೊಡ್ರ ಯಾರು ಊಟ ಮಾಡ್ಬೇಡ್ರಿ ಊಟದಲ್ಲಿ ಯಾರೋ ಸೋಡಿಯಂ ಕ್ಲೋರೈಡ್ ಮಿಕ್ಸ್ ಮಾಡ್ಬಿಟ್ಟವ್ರೆ ಎಲ್ಲೋ ನಿಂತ್ಕೊಂಡ್ರೆ ಎಲ್ಲಾರು ಸರ್ ನೀವು ಊಟ ಮಾಡ್ಬೇಡಿ ಸರ್ ಬೇವರ್ಸಿ ಬೋಳಿ ಮಗನೆ ಊಟದಲ್ಲಿ ಉಪ್ಪು ಜಾಸ್ತಿ ಆಗೈತೆ ಅಂತ ಹೇಳಿದವಳು ಲಾ ಮಚ್ಚ ಹಿಂಗೈತ್ ಲೈಫು ಜಾಲಿ ಎಲ್ಲ ಜಾಲಿ ಓ ಆಯ್ತ್ ಬಾ ಟೀ ಕುಡಿಯೋಕ್ ಹೋಗೋಣ ಖಾಲಿ ಕಾಸೆಲ್ಲ ಖಾಲಿ ಆಯ್ತು ಗಾಡಿ ತಗೊಂಬ ನಾನೇ ಹಾಕಿಸ್ತೀನಿ ಖಾಲಿ ಗಾಡಿಲಿ ಪೆಟ್ರೋಲ್ ಖಾಲಿ ಆಯ್ತು ಬೆಳಗ್ಗೆ ಕಳ್ಸಿ ರೀಲ್ಸ್ ಅಂತ ಇನ್ನು ನೋಡಿಲ್ಲ ಖಾಲಿ ಮೊಬೈಲ್ ಅಲ್ಲಿ ನೆಟ್ಟು ಖಾಲಿ ಮತ್ತೆ ಲೈಫು ಜಾಲಿ ಅಯ್ಯೋ ಬೋಳಿ ಹೌದು ನಿಮ್ ಡೆಲ್ಲಿಲಿ ಸೊಳ್ಳೆನ ಏನಂತ ಕರೀತಾರೆ? ಕರಿಯಲ್ಲ, ಯಾಕೆ? ಕಚ್ಚುತ್ತೆ ಅಂತ. ಲೋ ನಿಮ್ ಫ್ರೆಂಡಿಗೆ ಏನೋ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ ಸಿಕ್ತೇನೋ? ಮನೆ ಸಿಕ್ತೋ ಅರೆ ಬಾಡಿಗೆ ಕಟ್ಟಕ್ ಕಾಸಿಲ್ವಂತ ಅವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವನೆ ಯಾಕೆ ನಿಮ್ಮಲ್ಲಿ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತೀನಿ. ಇಬ್ರು ಯಾವ್ದಾದ್ರು ಒಂದ್ ಕೆಲ್ಸ ಹುಡ್ಕತ್ತಾನೆ ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲ್ಯಾಟ್ರಿ ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ ಒಂದ್ ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಲ್ಲ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಗೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡಿ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟು ಶೂಸ್ ಬೆಲ್ಟ್ ಸಾಕ್ಸ್ ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿರ್ಕೊಂಡ್ ಕುತ್ಕೊಳ್ಳಿ ಹೋಗರ್ ಬರೋಲ್ಲ ಒಂದೊಂದ್ ರೂಪಾಯಿ ಹಾಕ್ಬಿಡೋಯ್ತವ್ರೆ. ಇವತ್ ತಲೆ ಮೇಲೆ ತಲೆ ಬಿದ್ದೋದ್ರು ಬೇಗ ಮಲ್ಕೊಂಡ್ ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ, ನಾನು ಇಷ್ಟಪಡು ಅಂತಾನು ಹೇಳಿಲ್ಲ. Music. ಅಷ್ಟೇ.